ಕಾಲ ಬದಲಾಗಲಿಲ್ಲ, ಇಲ್ಲಿ ಚಟ ಬದಲಾದವು. ನಮಸ್ಕಾರ ಬಂಧುಗಳೇ. ಇಂದು ನಮ್ಮ ದೇಶವನ್ನು, ನಮ್ಮ ಯುವ ಪೀಳಿಗೆಯನ್ನು ಗೆದ್ದಲಿನಿಂದ ತಿನ್ನುತ್ತಿರುವ ಒಂದು ದೊಡ್ಡ ಬಡುಗು ಎಂದರೆ ಅದು ಮಾದಕ ವಸ್ತುಗಳ ವ್ಯಸನ. ಒಂದು ಸುಂದರ ಸಂಸಾರ ಈ ವಿಷಜಾಲಕ್ಕೆ ಬಿದ್ದರೆ ಏನಾಗುತ್ತದೆ ನೋಡಿ. ಏನ್ ಗುರು ಎಷ್ಟು ಸಿಟ್ನಾಗಿದ್ದಿ? ಜೀವನ ಪೂರ್ತಿ ಒಂದ್ಸಲ ಒಂದೇ ಸಲ ಇರೋದು, ಒಂದೇ ಸಲ ಎಂಜಾಯ್ ಮಾಡು. ಏನ್ ಮಾಡೋದು ಗುರು, ಟೆನ್ಷನ್ ಆಗಿಬಿಟ್ಟಿದೆ. ಏನ್ ಬ್ರೋ ಎಲ್ಲಿ ಟೆನ್ಷನ್ ಅಲ್ಲಿ ಇದೀಯಾ? ನನ್ ಬಂದು ಮದ್ದೆ ಐತಿ, ಹಿಡಿ ತಿನ್ನು, ಸ್ವರ್ಗ ಸುಖ ಕಾಂತಿ ತಿನ್ನು. ಬೇಡಪ್ಪ, ಇದು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ತಿನ್ನೋದಿಲ್ಲ. ನೀ ಸ್ವರ್ಗ ಸುಖ ಕಾಂತಿ ತಿನ್ನು. ಹೌದಲ್ಲ, ತುಂಬಾ ಟೆನ್ಷನ್ ಆಗಿದೆ. ನಾವು ಏನ್ ಮಾಡ್ಬೇಕು? ಡ್ರಿಂಕ್ಸ್ ಕೊಡ್ರಿ. ಡ್ರಿಂಕ್ಸ್ ಹೆಂಡದ ಸಹವಾಸ, ಹೆಂಡರ ಮಕ್ಕಳ ಉಪವಾಸ. ಹೆಂಡದ ಸಹವಾಸ, ಹೆಂಡರ ಮಕ್ಕಳ ಉಪವಾಸ. ಕುಡಿತದ ಚಟಕ್ಕೆ ಬಲಿಯಾದ ಮನುಷ್ಯ ಈ ದೇಶಕ್ಕೆ ಹಾನಿಕರ. ದೋಸ್ತ, ಅದು ಒಂದೇ ತಿನ್ಬೇಡ, ಇದೊಂದು ಕುಡಿ. ದೋಸ್ತ, ಅದೊಂದೇ ತಿನ್ಬೇಡ, ಇದೊಂದು ಕುಡಿ, ಇದೆರಡು ಕುಡಿ. ಬೇಡಪ್ಪ, ಇದು ಕುಡಿದ್ರೆ ನನ್ ಬದುಕು ಹಾಳಾಗತ್ತೆ ಅಂತ ಕೊಡಂಗಿಲ್ಲ. ಸ್ವರ್ಗ ಸುಖ ಕಾಂತಿ ರುಚಿಯಾಗಿರ್ತದೆ, ಕುಡಿ, ಇಲ್ಲೇ ಕುಡಿ. ಕುಡಿತದ ಚಟಕ್ಕೆ ಬಲಿಯಾದ ಮನುಷ್ಯ ಇಡೀ ತನ್ನ ಶರೀರವನ್ನೇ ನಾಶ ಮಾಡಿಕೊಂಡು ಸಾವಿನ ಅಂಚಿನಲ್ಲಿ ಬದುಕ್ತಾ ಇರ್ತಾನೆ. ಏನ್ ಸ್ವರ್ಗ ಸುಖ ಅದಪ್ಪ? ಈ ಅಂತ ಅಳಿಗಾಡೊಂಜರ ಆ ಕಡೆ ಅಳಿಗಾಡ ಏನು ಮಜಾ ಅದಪ್ಪ ಇದ್ರಾಗ. ಎಷ್ಟು ಮಜಾ, ತಲೆ ಸುತ್ತಾ ಇದೆ, ಇಡೀ ಆಕಾಶ ಭೂಮಿ ತಿರುಗ್ತಾ ಇದೆ. ಭೂಮಿ ಮ್ಯಾಗ ಏನು ಎಷ್ಟು ಜನ ಕಾಣ್ಲಕತ್ತಾರ. ಗಿಡ ಏನಪ್ಪ ಅಂದ್ರೆ ನನ್ಗೆ ಉಲ್ಟಾ ಕಾಣ್ಲಕತ್ತದ. ಆಕಾಶ ಮ್ಯಾಗ ಹೋಗಂಗ ಅನ್ಸ್ಲಕತ್ತ ನನಗ. ಏ ದೋಸ್ತ, ಬಾರು ಆನಂದ, ಇಲ್ಲಿ ಬಾ, ಇನ್ನೊಂದ್ 2 ಬಾಟ್ಲಿ ತಂದು ಕೊಟ್ಟೆ ಅಂದ್ರ ನನಗೆ ಇನ್ನ ಏನಪ್ಪ ಅಂದ್ರೆ ಸ್ವರ್ಗಕ್ಕೆ ಹೋದಂಗ ಆಗ್ತದ. ಯಾಕಪ್ಪ ರಾಜು, ಹೀಗಾಗಿ ಕಣ್ಣೆಲ್ಲ ಕೆಂಪಗ್ಯವ, ಕಾಲೇಜಿಗೆ ಸರಿಯಾಗಿ ಹೋಗಲಾಗಿ, ಕತ್ತಿಲ್ಕೊಳ ಕೂತಿ, ಇಟ್ಟು ಬಡತನ ಆದ. ಚಂದಿಗೆ ಓದ್ಬೇಕು, ನೀನು ಸಾಲಿ ಕಲಿಬೇಕತಿ, ರೊಕ್ಕ ಹೊಳೆ ಮಾಡಿಟ್ರ ಕದ್ ಒಯ್ದು ಎಲ್ಲ ತಿಂದು ಓದಿ ಮಾಡೋತಿ. ಈ ಕುಡಿಯೋದು ತಿನ್ನೋದು ಯಾಕೆ ಮಾಡ್ತೇಪ್ಪ? ಚಂದಿಗೆ ಸಾಲಿ ಕಲಿ, ರಾಜ್ಯಕ್ಕೆ ಒಳ್ಳೆ ಹೆಸರು ತರ್ಬೇಕಪ್ಪ. ಇಟ್ಟು ಬಡತನದಾಗಿದ್ದೇವಿ ನೋಡಪ್ಪ ರಾಜು. ತಾಯಿಯ ನೋವನ್ನ ಅರ್ಥ ಮಾಡಿಕೊಂಡು ಮಾತಾಡು. ಒಂದ್ ಹೊತ್ತು ಗಂಜಿಗೂ ದಿಕ್ಕಿಲ್ಲವ ನನಗ. ಎಲ್ಲ ಹೋಗ್ಯದ ನಂಗ. ಇರೋದಿಗೆ ಒಂದೇ ಓದುದಪ್ಪ, ನಾ ಏನ್ ಮಾಡ್ಲಿ? ನಾ ಯಾಕೆ ಮಾಡ್ಬೇಕು ಹೇಳಪ್ಪ? ನನಗೆ ಗೊತ್ತಿಲ್ಲ, ನಂಗೆ ರೊಕ್ಕ ಕೊಡು, ಇದು ರೊಕ್ಕ ತರ್ತೀನಿ. ನನಗೆ ಗೊತ್ತಿಲ್ಲ ನೋಡು.
ಮನೆ ಟಿವಿ ಎಲ್ಲ ಬಾಂಡೆ ಎಲ್ಲ ಹೊರ ಹೋಗಿದ್ದೀನಿ. ಹೊಟ್ಟಿ ಸರಿ ಅದ ಕುಡ್ಲ ನಿನ್ನ ಕೊಳ್ಳನ್ ಬಂಗಾರ ಸರ ಕಳ್ಕೊಂಡು ಮಾಡ್ಕೊಂಡು ಹೋಯ್ತು ನೋಡು. ಈಗ ಹೇಳು. ಹಿಂಗೆಲ್ಲ ಮಾಡ್ಬೇಡಪ್ಪ. ಈ ಕುಡಿಯೋದು ತಿನ್ನೋದೆಲ್ಲ ಬಿಡ್ಬೇಕು. ನಿನಗೆ ಚಲೋ ಹೋಗಲ್ಲ. ಚಂದಿಗೆ ಓದು. ನೀ ಚಂದಿಗೆ ಓದ್ಬೇಕು. ರಾಜ್ಯಕ್ಕೆ ಹೆಸರು ತರ್ಬೇಕು ನೋಡಪ್ಪ. ನಂಗೇನು ಹೇಳ್ಬೇಡವ. ನೀ ಅಳೋಪ್ಪ ಜರ ನಿನ್ನ ಈ ಅಳು ನೀ ತಗೋ ಮೈಕ್ ತೋರೆ ಎಂತ ಮಗನಿಗೆ ಅಡ್ದೀನಿ ಏನಂತ ಬಂತು. ಮಗನಿಗೆ ಹೇಳ್ದ ಯಪ್ಪ ನನಗೆ ಈಗ ಆಗ್ಬಾರ್ದಾಗಿತ್ತು. ನೋಡ್ ಮಗ ಇದೆಲ್ಲ ಮಾಡ್ಬೇಡ. ನನಗೆ ಯಾಕೆ ಮಾಡ್ತಿದ್ದಿ? ಇಟ್ಟು ಬಡತನದಾಗಿದ್ದೇವಿ. ನೀ ಚಂದಾಗಿ ಸಾಲಿ ಕಲಿಬೇಕಪ್ಪ. ಹಿಂಗೆಲ್ಲ ಮಾಡಬಾರ್ದು. ಸಮಾಜದಾಗ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬಾಳ್ಬೇಕಂತ ನಾನು ನೂರಾರು ಕನಸು ಕಟ್ಕೊಂಡಿದ್ದೆ. ಆದ್ರೆ ನೀ ಯಾರು ಸಹವಾಸ ಮಾಡಿ ಹಾದಿ ಬಿಟ್ಟು ಮಗನೇ. ಎಷ್ಟ್ ಬೇಕಪ್ಪ ನಿಂಗ್ ರೊಕ್ಕ? ಹಂಗ್ ಹೇಳ್ಕೊಡ್ರಿ. ಕೊಡ್ರಿ. ಏ ಎಲ್ಲ ತಂದಿಲ್ಲ ಸಿಗರೇಟ ಬಾಟ್ಲಿ ಇಸ್ಪೇಟ. ಏ ಸೈಡ್ಸ್ ಸೈಡ್ಸ್ ಅಂದೆ ಸೈಡ್ಸ್ ಸ್ನಾಕ್ಸ್ ಎಲ್ಲ ತಗೋರ್ ತಂದ ಕೇಳ. ಹಾ ಏ ಹಾಕ್ ಗ್ಲಾಸಿ ಹಾಕೋ ಬರೀ ಇಸ್ಪೇಟ್ ಆಡಿದ್ರೆ ಹಂಗ. ಈಗ ಪೊಲೀಸ್ ಏ ಪೊಲೀಸ್ ಬರ್ತಾರೆ ಸೌಂಡ್ ಮಾಡೆ. ವ್ಯಸನಕ್ಕೆ ಇಲ್ಲ ಡಾಕ್ಟರ್, ನಂಗೆ ಎದೆ ನೋಯ್ತಿದೆ, ಮೈಯೆಲ್ಲ ದಂಡಾಗಿದೆ, ನಾನು ಬರಲ್ಲ. ಹಾ ಮಾತಾಡ. ಯಪ್ಪ ಕುಡಿಬೇಡ ಅಂತಿದ ಕುಡಿದು ಹಿಂಗ್ ಮಾಡ್ಲತ್ತಿಯಲ್ಲಪ್ಪ. ಹಿಂಗೆಲ್ಲ ಮಾಡ್ಬಾರ್ದಾಗಿತ್ತು. ಮೊದ್ಲೇ ಹೇಳಿದಲ್ಲಪ್ಪ ಹಿಂಗ್ ಕುಡಿಬಾರ್ದಾಗಿತ್ತು. ಯಾವ ಹಿಂಗ ಆಗ್ಬಾರ್ದಾಗಿತ್ತು. ಡಾಕ್ಟರ್ ಬರ್ರಿ. ಎಷ್ಟು ಹೇಳಿದ್ರು ಕೇಳಿಲ್ಲ. ಪೂರ್ತಿ ಚೆಕ್ ಮಾಡ್ರಿ, ನನ್ನ ಮಗನಿಗೆ ಉಳಿಸ್ಕೊಡ್ರಿ. ಭಾರತ ಎಲ್ಲಿ ಏನ್ ಮಾಡ್ತೀರಿ? ಯಾವ ಗುಳಿಗೆ ಕೊಡ್ತೀರಿ? ನೀ ಹೆದರ್ಬೇಡ. ನಿನ್ ತಪ್ಪು ನೀನ್ ತಿಳ್ಕೊಂಡಿದ್ಯಾ. ಹೆದರ್ಬೇಡ. ಹೇಗೆ ನೋಡವ ಚಂದ ನೋಡು. ನಾನು ನಿಂಗೆ ವ್ಯಸನ ಮುಕ್ತ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತೇನೆ. ವೆರಿ ಗುಡ್. ಇನ್ನೊಂದ್ಸಾರಿ ದುಷ್ಟರ ಸಹವಾಸ ಮಾಡಬೇಡ. ಸಹವಾಸ ಮಾಡಬೇಡ. ನಿಮ್ಮ ತಾಯಿ ಮಾತನ್ನು ಕೇಳಿ ನೀನು ಹಳೆಯ ವ್ಯಕ್ತಿಯಾಗಿ ಒಳ್ಳೆ ವ್ಯಕ್ತಿಯಾಗಿ ಬಾಳು. ಇನ್ನೊಮ್ಮೆ ಈ ತರ ಮಾಡಲ್ಲ. ನನ್ನ ಪ್ರಾಣವನ್ನು ನೀವು ಉಳಿಸಿದರೆ ತುಂಬಾ ಉಪಕಾರವಾಗುತ್ತದೆ. ಸರಿ, ನೀನು ನಿನ್ನ ತಾಯಿಯ ಮಾತನ್ನು ಕೇಳಿ ಹಳೆಯ ವ್ಯಕ್ತಿಯಾಗಿ ಇರು. ಆಯ್ತು ಡಾಕ್ಟ್ರೆ. ಟ್ಯಾಬ್ಲೆಟ್ಸ್ ಏನಾದ್ರು ಕೊಡೋಮ್ಮ. ಟ್ಯಾಬ್ಲೆಟ್ಸ್ ಏನಾದ್ರು ಕೊಡೋದು. ಮತ್ತೆ ಅವೇ ಡ್ರಿಂಕ್ಸ್ ಬಾಟ್ಲಿ ಕೊಟ್ಟು ಮತ್ತೆ ವಾಪಸ್. ಅಂದ್ರೆ ಏನ ಸ್ಟಿಪ್ಸ್ ಮ್ಯಾಗ ಏನಾರ ಬರೆದು ಕೊಡೋದು. ಥ್ಯಾಂಕ್ಸ್ ಡಾಕ್ಟರ್, ಪ್ರಾಣ ಉಳಿಸಿದ್ದಕ್ಕೆ. ಲೈನ್ ಮಾಡಿ ಅವೆಲ್ಲ ಅವು ಒಂದರ ಹೋದ್ರಿ. ಮಾದಕ ಮತ್ತು ಮುಕ್ತ ಸಮಾಜ ನಮ್ಮೆಲ್ಲರ ಹೊಣೆ. ಡ್ರಗ್ಸ್ಗೆ ಹೇಳಿ ಮುಕ್ತಿ, ದೇಶಕ್ಕೆ ನೀಡಿ ಶಕ್ತಿ. ಹೂವಿನಂತನ ಬದುಕನ್ನು ಡ್ರಗ್ಸ್ ಎಂಬ ಬೆಂಕಿಗೆ ತಳ್ಳಬೇಡಿ. ಸೇಬು ಡ್ರಗ್ಸ್
ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಹಾನಿಕರ